ಫ್ರೆಂಡ್ಸ್, ಎಲ್ಲರೂ ಕೂಡ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ನಮ್ಮ ಎಸ್ ವಿ ಸೇವಾಟೆಕ್ ಯೂಟ್ಯೂಬ್ ಚಾನಲ್ನ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ವೆಹಿಕಲ್ಸ್ ಇನ್ಸೂರೆನ್ಸ್, ವಾಹನಗಳ ಇನ್ಸೂರೆನ್ಸ್ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಕೊಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈಗ ವೆಹಿಕಲ್ಸ್ ಇನ್ಸೂರೆನ್ಸ್ ಅಂದರೆ ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ವೆಹಿಕಲ್ಸ್ ಇದ್ದೇ ಇರುತ್ತೆ. ಅದು 2 ವೀಲರ್ ಆಗಿರ್ಬೋದು, 3 ವೀಲರ್ ಆಗಿರ್ಬೋದು. ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ವಾಹನ ಇದ್ದೇ ಇರುತ್ತೆ, ವೆಹಿಕಲ್ಸ್ ಇರುತ್ತೆ. ನಾವು ವೆಹಿಕಲ್ಸ್ ಇನ್ಸೂರೆನ್ಸ್ ಅಂದರೆ ನಾವು ಸಾಮಾನ್ಯವಾಗಿ ಏನು ಹೋಗೋದು, ಒಂದು ಆನ್ಲೈನ್ ಸೆಂಟ್ರಿಗೆ ಒಬ್ಬ ಏಜೆಂಟ್ರ ಹತ್ರ ಹೋಗಿ ಒಂದು ಇನ್ಸೂರೆನ್ಸ್ನ ಮಾಡಿಸ್ಕೊಂಬರೋದಾಗಿರುತ್ತೆ ಅಷ್ಟೇ. ನಮ್ಮ ಉದ್ದೇಶ ಏನಂದರೆ ಸರ್ಕಾರಕ್ಕೋಸ್ಕರ ಅಥವಾ ಲೀಗಲ್ ಡಾಕ್ಯುಮೆಂಟ್ಸ್ ಆಗಿ ಒಂದು ಇನ್ಸೂರೆನ್ಸ್ನ ಮಾಡ್ಕೊಡ್ತೀವಿ. ಆದರೆ ನಾವು ಪ್ರತಿಯೊಬ್ಬ ವ್ಯಕ್ತಿಯು ಒಬ್ಬ ವೆಹಿಕಲ್ಸ್ ಇಟ್ಕೊಂಡಿವಿ ಅಂದರೆ ಇನ್ಸೂರೆನ್ಸ್ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದರೆ ಸಾಕಷ್ಟು ನಾವು ಬೆನಿಫಿಟ್ಸ್ ಏನು ಬರುತ್ತೆ, ಯಾವ ಇನ್ಸೂರೆನ್ಸ್ ಇದೆ, ಎಷ್ಟು ವಿಧಾನ ಇದೆ, ನಾವು ಯಾವ ಇನ್ಸೂರೆನ್ಸ್ನ ಆಯ್ಕೆ ಮಾಡಬೇಕು ಅನ್ನೋ ಸಾಮಾನ್ಯ ಜ್ಞಾನವನ್ನು ನಾವು ಪಡೆದಿರಬೇಕಾಗುತ್ತೆ. ಒಬ್ಬ ವೆಹಿಕಲ್ಸನ್ನು ನಾವು ಇಟ್ಕೊಂಡಿವಿ ಅಂದರೆ ಅದು ನಮಗೆ ಯಾವತ್ತು ಯಾವ ಸಂದರ್ಭದಲ್ಲಿ ನಮಗೆ ಏನಾಗುತ್ತೆ ಅನ್ನೋ ಒಂದು ಕಲ್ಪನೆಯೂ ಕೂಡ ನಮ್ಮಲ್ಲಿ ಇರಲ್ಲ. ಹಾಗಾಗಿ ನಾವು ವೆಹಿಕಲ್ಸ್ ಇನ್ಸೂರೆನ್ಸ್ ಬಗ್ಗೆ ನಾವು ಸಾಕಷ್ಟು ಅದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ನಾನಿಲ್ಲಿ ಯಾವುದೇ ಒಂದು ಏಜೆಂಟ್ ಅಥವಾ ಯಾವುದೇ ಒಂದು ಕಂಪನಿಯ ಬಗ್ಗೆ ನಾನು ಇಲ್ಲಿ ವೆಹಿಕಲ್ಸ್ ಇನ್ಸೂರೆನ್ಸ್ ಬಗ್ಗೆ ತಿಳ್ಕೊಳ್ಳಲ್ಲ. ಆಲ್ ವೆಹಿಕಲ್ಸ್ ಇನ್ಸೂರೆನ್ಸ್ ಅಂದರೆ 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಗೂಡ್ಸ್ ಗಾಡಿ ಆಗಿರ್ಬೋದು, ನಿಮ್ಮ ಪ್ಯಾಸೆಂಜರ್ ವೆಹಿಕಲ್ಸ್ ಆಗಿರ್ಬೋದು, ಈ ಥರದ ಯಾವುದೇ ಒಂದು ವೆಹಿಕಲ್ಸ್ಗೆ ಎಷ್ಟು ವೆಹಿಕಲ್ ಇನ್ಸೂರೆನ್ಸ್ಗಳಿದೆ, ಎಷ್ಟು ವಿಧ ಇದೆ, ಅದನ್ನು ನಾವು ಯಾವ ರೀತಿ ತಿಳ್ಕೋಬೇಕು ಅನ್ನೋದು ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇರಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈಗ ಎಷ್ಟು ವಿಧ ಇದೆ, ನಾವು ಯಾವ ರೀತಿ ಇನ್ಸೂರೆನ್ಸ್ ಬಗ್ಗೆ ಎಷ್ಟು ಗಮನ ಹರಿಸ್ಬೇಕಾಗುತ್ತೆ, ಯಾವ ಇನ್ಸೂರೆನ್ಸ್ನ ತಗೋಬೇಕು, ನಾನಿಲ್ಲಿ ಯಾವುದೇ ಒಂದು ಇನ್ಸೂರೆನ್ಸಲ್ಲಿ ಎಷ್ಟು ವಿಧ ಇದೆ ಅಂತ ನಾನು ಇನ್ಸೂರೆನ್ಸ್ ಬಗ್ಗೆ ಕವರೇಜ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೊರತು ನೀವು ನಿಮಗೆ ಒಂದು ಬಿಟ್ಟ ವಿಚಾರ. ಯಾಕೆಂದರೆ ನೀವು ಸಾಕಷ್ಟು ಹಲವಾರು ಕಂಪನಿಗಳು ಇವಾಗ ಇನ್ಸೂರೆನ್ಸನ್ನು ಕೊಡ್ತಾ ಇದ್ದಾವೆ. ವೆಹಿಕಲ್ಸ್ ಇನ್ಸೂರೆನ್ಸ್ ಆಗಿರ್ಬೋದು, ಹೆಲ್ತ್ ಇನ್ಸೂರೆನ್ಸ್ ಆಗಿರ್ಬೋದು, ಮತ್ತು ಲೈಫ್ ಇನ್ಸೂರೆನ್ಸ್ ಆಗಿರ್ಬೋದು, ಸಾಕಷ್ಟು ಹಲವಾರು ಕಂಪನಿಗಳಿವೆ. ನಿಮಗೆ ಗೊತ್ತಿರೋ ICIC, HDFC, SBI, ಈ ಥರದ ಹಲವಾರು ಕಂಪನಿಗಳ ಇನ್ಸೂರೆನ್ಸ್ಗಳಿದೆ. ಆದರೆ ನಾವಿಲ್ಲಿ ಇನ್ಸೂರೆನ್ಸ್ ಬಗ್ಗೆ, ಕಂಪನಿಗಳ ಬಗ್ಗೆ ನಾನಿಲ್ಲಿ ನಿಮಗೆ ವಿವರವನ್ನು ನೀಡ್ತಾ ಇಲ್ಲ. ವೆಹಿಕಲ್ಸ್ ಇನ್ಸೂರೆನ್ಸ್ಗಳನ್ನು ನಾವು ಆಯ್ಕೆ ಮಾಡೋದು ಯಾಕೆ, ನಾವು ಏನನ್ನ ತಪ್ಪು ಮಾಡ್ತಾ ಇದ್ದೀವಿ, ನಾವು ಸಾಕಷ್ಟು ಲಕ್ಷ ಕೊಟ್ಟು ವೆಹಿಕಲ್ಸ್ಗಳನ್ನು ತಂದಿರ್ತೀವಿ, ಆದರೆ ನಾವು ಇನ್ಸೂರೆನ್ಸ್ಗಳನ್ನು ಹೇಗೆ ಆಯ್ಕೆ ಮಾಡಬೇಕು ಅನ್ನೋದು ನಮಗೆ ಸಂಪೂರ್ಣವಾಗಿ ಗೊತ್ತಿರಲ್ಲ. ಅಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ಯಾವ ಬೆನಿಫಿಟ್ ಕವರೇಜನ್ನು ನಾವು ಮಾಡ್ಕೊಂಡ್ರೆ ಇನ್ಸೂರೆನ್ಸಲ್ಲಿ ಅತ್ಯಂತ ಮುಖ್ಯವಾಗಿರುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ಇವಾಗ ನಾವು ಈಗ ನಾನು ಎಲ್ಲ ವೆಹಿಕಲ್ಸ್ ಇನ್ಸೂರೆನ್ಸ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಈ ಎಲ್ಲ ವೆಹಿಕಲ್ಸ್ ಏನು 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಪ್ರತಿಯೊಂದು ವೆಹಿಕಲ್ಸ್ ಕೂಡ ಒಂದೇ ಸಮನಾದಂಥ ಇನ್ಸೂರೆನ್ಸ್ಗಳಿರುತ್ತೆ. ಕಂಪನಿಗಳು ಬೇರೆ ಇರ್ಬೋದು. ಈಗ ನಾವು ಎಷ್ಟು ಟೈಪ್ ಇದೆ, ಈ ವೆಹಿಕಲ್ಸ್ ಇನ್ಸೂರೆನ್ಸಲ್ಲಿ ಎಷ್ಟು ಟೈಪ್ ಇದೆ ಅಂತ ತಿಳ್ಕೊಳ್ಳೋಣ. ಫಸ್ಟು ಈ ವೆಹಿಕಲ್ಸ್ ಇನ್ಸೂರೆನ್ಸಲ್ಲಿ 2 ಟೈಪ್ ಅಷ್ಟೇ ಇರೋದು. ಕಂಪನಿಗಳು ಹಲವಾರು ಇದೆ, ಆದರೆ ಇನ್ಸೂರೆನ್ಸ್ ಟೈಪಲ್ಲಿ 2 ಟೈಪ್ ಇದೆ. ಅದರಲ್ಲಿ ಮೊದಲನೇದು ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಅಂತ. ಏನು ಥರ್ಡ್ ಪಾರ್ಟಿ ಇನ್ಸೂರೆನ್ಸ್. ಎರಡನೇದಾಗಿ ಕಾನ್ಫರೆನ್ಸಿ ಇನ್ಸೂರೆನ್ಸ್ ಅಂತ. ಇದು ನಾವು ಫಸ್ಟ್ ಪಾರ್ಟಿ ಅಂತ ಕರಿತೀವಿ. ಈ ಒಂದು ಫಸ್ಟ್ ಪಾರ್ಟಿ ಮತ್ತು ಥರ್ಡ್ ಪಾರ್ಟಿ ವೆಹಿಕಲ್ಸ್ ಇನ್ಸೂರೆನ್ಸಲ್ಲಿ 2 ವಿಧ ಅಷ್ಟೇ ಇರೋದು, ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಮತ್ತು ಥರ್ಡ್ ಪಾರ್ಟಿ ಇನ್ಸೂರೆನ್ಸ್. ಈಗ ನಾವು ಈ ಎರಡಕ್ಕೂ ಇರುವಂಥ ಡಿಫ್ರೆನ್ಸಿಯೇಷನ್ನ ನಾವು ನೋಡೋಣ. ಈ ಒಂದು ಥರ್ಡ್ ಪಾರ್ಟಿಗೆ ಇರುವಂಥ ಮತ್ತು ಫಸ್ಟ್ ಪಾರ್ಟಿ ಕಾನ್ಫರೆನ್ಸಿವ್ ಇನ್ಸೂರೆನ್ಸ್ ಅಂತ ಏನು ಕರಿತೀವಿ, ಆ ಎರಡಕ್ಕೂ ಇರುವ ವ್ಯತ್ಯಾಸಗಳನ್ನು ನಾವು ನೋಡೋದಾದರೆ, ನಾವು ಇಲ್ಲಿ ಥರ್ಡ್ ಪಾರ್ಟಿ, ನಾವು ಸಿಂಪಲ್ ಆಗಿ ಹೇಳೋದಾದರೆ ಥರ್ಡ್ ಪಾರ್ಟಿ ಇನ್ಸೂರೆನ್ಸು ಬೇರೆಯವರ ವಾಹನಕ್ಕೆ ಮಾತ್ರ ಕವರ್ ಮಾಡುವಂಥ ಒಂದು ಇನ್ಸೂರೆನ್ಸ್ ಆಗಿರುತ್ತೆ. ಅಂದರೆ ನಮ್ಮ ವಾಹನದ ಎದುರುಗಡೆ ಬರುವಂಥ ವಾಹನಕ್ಕೆ ಆಗುವಂಥ ಡ್ಯಾಮೇಜ್ಗಳನ್ನು ಕವರ್ ಮಾಡುವಂಥ ಇನ್ಸೂರೆನ್ಸಿಗೆ ನಾವು ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಅಂತೀವಿ. ಆದರೆ ನಾವು ನಮಗೆ ಯಾವ ಸುರಕ್ಷತೆಯೂ ಕೂಡ ಇದರಲ್ಲಿ ಥರ್ಡ್ ಪಾರ್ಟಿ ಇನ್ಸೂರೆನ್ಸಲ್ಲಿ ಇರೋಲ್ಲ. ನಾವು ಈ ಒಂದು ಥರ್ಡ್ ಪಾರ್ಟಿ ಇನ್ಸೂರೆನ್ಸಲ್ಲಿ ಏನೆಲ್ಲ ಕವರ್ ಮಾಡ್ಕೋಬೇಕಾಗುತ್ತೆ ಅಂತಲೂ ನೆಕ್ಸ್ಟ್ ನೋಡೋಣ. ಈಗ ಸೆಕೆಂಡ್, ನಾನೇನು ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಅಂತ ಏನು ಹೇಳ್ತೀವಿ, ಅದು ನಮ್ಮ ವಾಹನಕ್ಕೆ ಮತ್ತು ಎದುರುಗಡೆ ಬರುವ ವಾಹನಕ್ಕೆ ಮತ್ತು ನಮಗೆ
ಎಲ್ಲ ಟೋಟಲಿ ಒಂದು ರಕ್ಷಣೆ ಕೊಡುವಂಥ ಒಂದು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಆಗಿರುತ್ತೆ. ಇದನ್ನು ಯಾವಾಗ ತಗೋಬೇಕು, ಯಾವ ಸಂದರ್ಭದಲ್ಲಿ ತಗೋಬೇಕು ಅಂತಲೂ ನಾವು ಈ ಎರಡನ್ನೂ ಕೂಡ, ಒಂದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಆಗಲಿ, ಒಂದು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಆಗಲಿ, ನಾವು ಯಾವ ಸಂದರ್ಭದಲ್ಲಿ ತಗೋಬೇಕು, ಯಾವ ಇನ್ಶೂರೆನ್ಸ್ನ ಆಯ್ಕೆ ಮಾಡಬೇಕು ಅಂತಲೂ ಕೂಡ ನಾವು ಮುಂದೆ ತಿಳ್ಕೊಳ್ಳೋಣ. ಈಗ ನೆಕ್ಸ್ಟ್ ನೋಡೋದಾದರೆ, ಈ ಒಂದು ನಾ ಹೇಳಿದ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಎದುರುಗಡೆ ಬರುವಂಥ ವೆಹಿಕಲ್ಸಿಗೆ ಮಾತ್ರ ನಾವು ಕೊಡುವಂಥ ಒಂದು ಇನ್ಶೂರೆನ್ಸನ್ನು ಕಟ್ಟಿರ್ತೀವಿ. ನೋಡಿ, ಇಲ್ಲಿ ಓನ್ಲಿ ಕವರ್ ಡ್ಯಾಮೇಜ್ ಟು ಅದರ್ ವೆಹಿಕಲ್ಸ್ ಆರ್ ಪ್ರಾಪರ್ಟಿ. ಆ ವೆಹಿಕಲ್ಸ್ ಅಥವಾ ಏನಾದರೂ ಪ್ರಾಪರ್ಟಿ ಡ್ಯಾಮೇಜ್ ಆದರೆ ಮಾತ್ರ ಆ ಒಂದು ಇನ್ಶೂರೆನ್ಸ್ ನಮಗೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸಿಂದ ಕವರೇಜ್ ಆಗುತ್ತೆ. ಡಸ್ ನಾಟ್ ಕವರ್ ಯುವರ್ ಓನ್ ಕಾರ್. ನಿಮ್ದು ಏನಾದರೂ ನಾವು ಕಾರ್ ಅಂತ ತಗೊಂಡ್ರೆ, ನೀವು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ನ ಟೂ ವೀಲರ್ ನಿಮ್ಮ ಬೈಕ್ ಇದ್ರೂ ಕೂಡ ಮಾಡಿಸ್ಕೋಬೋದು. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ನ ಬೈಕಿಗೂ ಕೂಡ ಮಾಡಿಸ್ಕೋಬೋದು. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ನ ನಿಮ್ಮ ಫೋರ್ ವೀಲರ್ಸ್ ಯಾವುದೇ ಇದ್ರೂ ಕೂಡ ಮಾಡಿಸ್ಕೋಬೋದು. ಫಸ್ಟ್ ಪಾರ್ಟಿ ಕೂಡ ನಿಮ್ಮ ಫೋರ್ ವೀಲರ್ ಯಾವುದೇ ವೆಹಿಕಲ್ಸ್ ಇದ್ರೂ ಕೂಡ ನೀವು ಮಾಡಿಸ್ಕೋಬೋದು. ಇದು ಎಲ್ಲ ವೆಹಿಕಲ್ಸ್ಗೆ ಒಳಪಡುವಂಥ ಇನ್ಶೂರೆನ್ಸ್. ಎರಡೇ ಟೈಪ್ ಇರೋದು, ಥರ್ಡ್ ಪಾರ್ಟಿ ಮತ್ತು ಫಸ್ಟ್ ಪಾರ್ಟಿ ಅಂತೇಳಿ. ನೀವು ಟೂ ವೀಲರ್ಗೂ ತಗೋಬೋದು, ಫೋರ್ ವೀಲರ್ಗೂ ತಗೋಬೋದು, ಥರ್ಡ್ ಪಾರ್ಟಿನೂ ತಗೋಬೋದು, ಫಸ್ಟ್ ಪಾರ್ಟಿ. ಆದರೆ ಸಮಯಕ್ಕೆ ಸಂದರ್ಭದಂತೆ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾವು ಯಾವ ರೀತಿ ಆಯ್ಕೆ ಮಾಡಬೇಕು ಅನ್ನೋದೇ ನಮ್ಮ ಒಂದು ತಿಳುವಳಿಕೆ ಆಗಿರುತ್ತೆ. ಹಾಗಾಗಿ ಈ ಒಂದು ಲೀಗಲ್ ಡಾಕ್ಯುಮೆಂಟ್ಸ್, ಒಂದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ನ ನಿಮ್ಮ ಹೊಸ ವೆಹಿಕಲ್ ಆಗಿದ್ದರೆ, ನೀವೇನಾದರೂ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ನ ತಗೊಂಡ್ರಿ ಅಂದರೆ, ನೀವು ಓನ್ಲಿ ಒಂದು ಏನು ನಾವು ಗೌರ್ಮೆಂಟಿಗೆ ನಮ್ಮ ವೆಹಿಕಲ್ಸ್ಗೆ ಒಂದು ಇನ್ಶೂರೆನ್ಸ್ ಇದೆ ಅನ್ನಲಿಕ್ಕೆ ನೀವು ಒಂದು ಏನಾದರೂ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ನಿಮ್ಮ ವೆಹಿಕಲ್ಸ್ನ ಹಿಡಿದ್ರೆ ನೀವು ತೋರಿಸುವಂಥ ಒಂದು ಡಾಕ್ಯುಮೆಂಟ್ಸ್ ಅಷ್ಟೇ ಆಗಿರುತ್ತೆ. ನಿಮ್ಮ ಎದುರುಗಡೆ ವೆಹಿಕಲ್ಸಿಗೆ ಅದು ಕವರೇಜನ್ನು ಮಾಡುತ್ತೆ ಅಷ್ಟೇ. ನಿಮ್ಮ ವೆಹಿಕಲ್ಸಿಗೆ ಅಥವಾ ನಿಮ್ಮ ಇದಕ್ಕೆ ಅದು ಯಾವುದೇ ಒಂದು ಸುರಕ್ಷತೆ ಇರೋದಿಲ್ಲ. ಹಾಗೆ ನಾವು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಕವರ್ ಓನ್ ವೆಹಿಕಲ್ಸ್ ಡ್ಯಾಮೇಜ್. ನಿಮಗೇನಾದರೂ ಆಕ್ಸಿಡೆಂಟ್ ಆದರೆ, ಅಪಘಾತಗಳು ಸಂಭವಿಸಿದರೆ ಹೆಚ್ಚಿನದಾಗಿ ನಿಮಗೆ ಮತ್ತು ನಿಮ್ಮ ಎದುರುಗಡೆ ವೆಹಿಕಲ್ಸಿಗೂ ಕೂಡ ಎರಡಕ್ಕೂ ಕವರ್ ಮಾಡುವಂಥ ಒಂದು ಫಸ್ಟ್ ಪಾರ್ಟಿ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಆಗಿರುತ್ತೆ. ಇದು ನಿಮ್ಮ ವೆಹಿಕಲ್ಸ್ ಏನಾದರೂ ಕಳ್ಳತನ ಆದರೆ ಅಥವಾ ಬೆಂಕಿಗೆ ಆಹುತಿ ಆದರೆ, ಈ ನ್ಯಾಚುರಲ್ ಡಿಸಾಸ್ಟರ್ಸ್ ಅಂದರೆ ಪ್ರಳಯಗಳಾದರೆ, ಸುನಾಮಿ ಏನಾದರೂ ಈ ಥರದ ಸಂದರ್ಭಗಳಲ್ಲಿ ನಿಮ್ಮ ವೆಹಿಕಲ್ಸ್ ಡ್ಯಾಮೇಜ್ ಆದರೆ ಅದನ್ನು ಕೂಡ ಆ ಒಂದು ಇನ್ಶೂರೆನ್ಸ್ ನಿಮಗೆ ಕವರೇಜ್ ಮಾಡುತ್ತೆ. ಅದ್ರ ಜೊತೆ ಇನ್ಕ್ಲೂಡಿಂಗ್ ಥರ್ಡ್ ಪಾರ್ಟಿ ಲಯಬಿಲಿಟೀಸ್, ಅಂದರೆ ನೀವು ಈ ಕಡೆ ಏನು ಥರ್ಡ್ ಪಾರ್ಟಿ ಏನು ಇನ್ಶೂರೆನ್ಸ್ನ ತಗೋಬೇಕು ಅಂದ್ಕೊಂಡಿರ ಅದು ಇದರೊಳಗಡೆ ಇನ್ಕ್ಲೂಡ್ ಆಗಿರುತ್ತೆ. ಅದನ್ನು ಕೂಡ ನಿಮ್ಮ ಎದುರುಗಡೆ ವೆಹಿಕಲ್ಸ್ ಕೂಡ ಇನ್ಕ್ಲೂಡ್ ಆಗಿ ಬಂದಿರುವಂಥ ಒಂದು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಆಗುತ್ತೆ. ನಿಮಗೆ ಬೇರೆ ಬೇರೆ ಆಪ್ಷನ್ಗಳು ಇದ್ರ ಜೊತೆ ನಿಮಗೆ ಫಸ್ಟ್ ಪಾರ್ಟಿಯಲ್ಲಿ ನಿಮಗೆ ಬೇರೆ ಬೇರೆ ಆಪ್ಷನ್ಗಳನ್ನ ನೀವು ಕವರೇಜ್ಗಳನ್ನು ಆ್ಯಡ್ ಮಾಡಿಸ್ಕೊಂಡ್ರೆ ಇನ್ನೂ ವೆಹಿಕಲ್ಸ್ ನಿಮಗೆ ಸುರಕ್ಷತೆ ಸಿಗುತ್ತೆ. ಆ ಯಾವ ವೆಹಿಕಲ್ಸ್ಗೆ ನಾವು ಆ್ಯಡ್ಗಳನ್ನು ಮಾಡಿಸ್ಕೋಬೇಕಾಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳೋಣ. ಈಗ ನೆಕ್ಸ್ಟ್, ಈಗ ನಾವು ಫಸ್ಟ್ ಪಾರ್ಟಿಗೆ ಸಾಕಷ್ಟು ಕವರೇಜ್ಗಳಿರುತ್ತೆ. ಆದರೆ ನಾವು ಥರ್ಡ್ ಪಾರ್ಟಿಯಲ್ಲಿ ಏನು ಕವರೇಜ್ಗಳಿರುತ್ತೆ ಅಂದರೆ, ನಾವು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ನ ನಿಮ್ಮ ವೆಹಿಕಲ್ಸ್ಗಳು 10 ವರ್ಷಕ್ಕಿಂತ ಅಥವಾ 8 ವರ್ಷಕ್ಕಿಂತ ಮೇಲ್ಪಟ್ಟ ವೆಹಿಕಲ್ಸ್ ಆಗಿದ್ದರೆ ನೀವು ಖಂಡಿತವಾಗಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ನ ಮಾಡಿಸ್ಕೋಬೋದು, ಏನು ತೊಂದರೆ ಇಲ್ಲ. ಅದಕ್ಕೆ ನೀವು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ನ ನೀವು ತೊಗೊಂಡ್ರೆ ಒಂದು 10 ಅಥವಾ 8ರಿಂದ 10 ವರ್ಷದ ವೆಹಿಕಲ್ಸ್ ಮೇಲ್ಪಟ್ಟ ವೆಹಿಕಲ್ಸ್ಗೆ ನೀವು ಥರ್ಡ್ ಪಾರ್ಟಿ ತಗೊಳ್ಳೋದು ಉತ್ತಮವಾಗಿರುತ್ತೆ. ಅದರಲ್ಲಿ ಒಂದೆರಡು ಕವರೇಜ್ಗಳನ್ನು ಆ್ಯಡ್ ಮಾಡಿಸ್ಕೊಳ್ಳಿ ಥರ್ಡ್ ಪಾರ್ಟಿಯಲ್ಲಿ. 8 ವರ್ಷಕ್ಕಿಂತ ಒಳಗಿನ ವೆಹಿಕಲ್ಸ್ ಆಗಿದ್ದರೆ ನಿಮ್ಮ ವೆಹಿಕಲ್ಸ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಹಂಗಾಗಿ ನೀವು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ನ ತಗೊಳ್ಳೋದು ಮುಖ್ಯವಾಗಿರುತ್ತೆ. ಇಲ್ಲಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸು ನಿಮ್ಮ ಎದುರುಗಡೆ ವೆಹಿಕಲ್ಸ್ಗೆ ಕವರೇಜ್ ಮತ್ತು ನಿಮ್ಮ ಒಂದು ಏನು ಡಾಕ್ಯುಮೆಂಟ್ಸ್, ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಇರುತ್ತೆ, ಅದು ಗೌರ್ಮೆಂಟಿಗೆ ಲೀಗಲಿ ಡಾಕ್ಯುಮೆಂಟ್ಸ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ. ಈ ಒಂದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ನಿಮ್ಮ ಲೀಗಲಿ ಅಗ್ರಿಮೆಂಟ್ ಆಗಿರುತ್ತೆ. ಫೈನಾನ್ಷಿಯಲಿ ಲಯಬಿಲಿಟಿ ಅಂದರೆ, ಫೈನಾನ್ಷಿಯಲಿ ಅಂದರೆ ನೀವು ಎದುರುಗಡೆ ಅವರಿಗೆ ಏನಾದರೂ ಆದಾಗ ನೀವು ದುಡಿದಂಥ ಹಣದಲ್ಲಿ ಕೊಡುವಂಥ ಸಂದರ್ಭ ಬಂದಾಗ ನೀವೇನಾದರೂ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ನ ಮಾಡಿಸ್ಕೊಂಡಿದ್ರೆ ಆ ಒಂದು ಇನ್ಶೂರೆನ್ಸ್ ನೀವು ಕೊಡುವಂಥ ಕವರೇಜ್ಗಳನ್ನು ಆ ಎದುರುಗಡೆಯವರಿಗೆ ಅದು ಇನ್ಶೂರೆನ್ಸ್ ಕವರ್ ಮಾಡುತ್ತೆ. ನಿಮ್ಮ ಒಂದು ಫೈನಾನ್ಷಿಯಲಿ ಲಯಬಿಲಿಟಿ ಆಗಿ ಅದು ವರ್ಕ್ ಮಾಡುತ್ತೆ. ಅಥವಾ ಅವರೇನಾದರೂ ಕೋರ್ಟ್ ಪ್ರೊಸೀಡಿಂಗ್ ಮಾಡೋಕ್ಕೆ ಅವರು ಕೇಸ್ಗಳನ್ನು ಹಾಕ್ಕೊಂಡ್ರೆ, ನೀವು ಇನ್ಶೂರೆನ್ಸ್ನ ನೀವು ಕಟ್ಕೊಂಡಿದ್ರೆ, ಈ ಒಂದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಆದರೂ ನೀವು ಮಾಡಿಸ್ಕೊಂಡಿದ್ರೆ
ಅವರು ಕೋರ್ಟ್ ಪ್ರೊಸೀಡಿಂಗ್ ಮಾಡಿದರೂ ಕೂಡ ನೀವು ಹೋಗ್ಬೋದು. ಹಾಗಾಗಿ ಇದು ಈ 3 ಕೆಲಸಗಳನ್ನು ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ನಿಮಗೆ ಲೀಗಲಿ ಡಾಕ್ಯುಮೆಂಟ್ಸ್ ಆಗಿ ವರ್ಕ್ ಮಾಡುತ್ತೆ, ನಿಮ್ಮ ಫೈನಾನ್ಸಿಯಲಿ ಒಂದು ಸ್ವಲ್ಪ ಹೆಲ್ಪ್ ಮಾಡುತ್ತೆ, ಮತ್ತು ಕೋರ್ಟ್ ಪ್ರೊಸೀಡಿಂಗ್ ಅವರೇನಾದರೂ ಕೋರ್ಟ್ ಕೇಸ್ಗಳನ್ನು ಹಾಕಿದ್ರೆ ನಿಮಗೆ ಸಹಾಯ ಮಾಡುತ್ತೆ. ನಾನು ಹೇಳಿದೆ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ಗಳನ್ನು 8 ರಿಂದ 10 ವರ್ಷ ಮೇಲ್ಪಟ್ಟ ಗಾಡಿಗಳಿಗೆ ನೀವು ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ನ ತಗೊಂಡ್ರೆ ಏನು ಪರವಾಗಿಲ್ಲ, ತಗೋಬೋದು ನೀವು 10 ವರ್ಷ ಮೇಲ್ಪಟ್ಟ ಇವಕ್ಕೆ. ಅದರಲ್ಲಿ ನೀವು ಗಮನ ಇಟ್ಟು ಈ 2 ಕವರೇಜ್ಗಳನ್ನು ಆ್ಯಡ್ ಮಾಡಿಸ್ಕೊಳ್ಳಿ. ಏನು ಅದು ಥರ್ಡ್ ಪಾರ್ಟಿ ಇನ್ಸೂರೆನ್ಸ್, ಬರೀ ನೀವು ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ನ ತೊಗೊಂಡ್ರೆ ಇವತ್ತಿನ ವ್ಯಾಲ್ಯೂದಲ್ಲಿ ಈ 2 ಕವರೇಜ್ಗಳು ಏನಾದರೂ ಇಲ್ಲ ಅಂದರೆ ನಿಮಗೆ 850 ರೂಪಾಯಿ ನಿಮಗೆ ಪ್ರೀಮಿಯಂ ಬರುತ್ತೆ. ಯಾಕೆಂದರೆ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಯೋಚನೆ ಮಾಡೋದು ಒಬ್ಬ ಇನ್ಸೂರೆನ್ಸ್ ಏಜೆಂಟ್ ಹತ್ರ ಅಥವಾ ಆನ್ಲೈನ್ ಸೆಂಟರ್ಗಳಲ್ಲಿ ಹೋಗಿ ಒಂದು ಇನ್ಸೂರೆನ್ಸ್ ಕವರನ್ನು ಕೇಳಿದಾಗ ಕೆಲವರು ಕೊಡ್ಬೋದು ನಿಮಗೆ ಥರ್ಡ್ ಪಾರ್ಟಿ ಇನ್ಸೂರೆನ್ಸನ್ನು 850 ರೂಪಾಯಿ ಅಂತ ಹೇಳ್ಬೋದು. ಇನ್ನೊಬ್ಬ ಏಜೆಂಟ್ ಹತ್ರ ಹೋದರೆ 1400 ಚಿಲ್ಲರೆ ಅಂತ ಹೇಳ್ಬೋದು. ಯಾಕೆಂದರೆ 850 ರೂಪಾಯಿ ಅಂದರೆ ನಾನು ಹಿಂದೆ ಹೇಳಿದ ಅಷ್ಟೇ ಕವರನ್ನು ಅವ್ರು ಮಾಡಿರ್ತಾರೆ. ಆದರೆ ಈ 2 ಕವರೇಜ್ಗಳನ್ನು ಅವರು ಆ್ಯಡ್ ಮಾಡಿದರೆ 1400 ಚಿಲ್ಲರೆ ಬರುತ್ತೆ ಥರ್ಡ್ ಪಾರ್ಟಿ ಇನ್ಸೂರೆನ್ಸಲ್ಲಿ. ಇದು ನೀವು ಯಾವುದೇ ಗಾಡಿ ವೆಹಿಕಲ್ಸನ್ನು ನೀವು ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ನ 2 ವೀಲರಲ್ಲಿ ತಗೊಳ್ತೀರಾ ಅಂದರೆ ನೀವು ಕಡ್ಡಾಯವಾಗಿ ಈ 2 ಕವರೇಜ್ಗಳನ್ನು ನೀವು ಆ್ಯಡ್ ಮಾಡಿಸ್ಕೊಳ್ಳಿ. ಈ 2 ಕವರೇಜ್ಗಳನ್ನು ಆ್ಯಡ್ ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಎಷ್ಟು ಬೆನಿಫಿಟ್ ಇದೆ ಅಂದರೆ, ನೀವು ವೈಯಕ್ತಿಕ ಪರ್ಸನಲ್ ಆಕ್ಸಿಡೆಂಟ್ ಕವರ್ PA ಕವರ್ ಅಂತ ಇಲ್ಲಿ ನಾವು ಇನ್ಸೂರೆನ್ಸಲ್ಲಿ ನಾವು ಆ್ಯಡ್ ಮಾಡ್ತೀವಿ. ಈ ಒಂದು PA ಕವರ್ ನಿಮಗೆ ಅಪಘಾತವಾದಾಗ ಏನಾದರೂ ಸಂಭವಿಸಿದಾಗ ನಿಮಗೆ 15 ಲಕ್ಷದವರೆಗೆ ನಿಮಗೆ ಒಂದು ಕವರೇಜನ್ನು ಅದು ಫಿಲ್ ಮಾಡಿಕೊಡುತ್ತೆ. ಅಂಥ ಸಂದರ್ಭದಲ್ಲಿ ನಿಮಗೆ ಎಷ್ಟೆಲ್ಲ ಅವಶ್ಯಕತೆ ಇರುತ್ತೆ, ಸಂದರ್ಭಗಳು ಏನಾದರೂ ಅವಘಡಗಳು ನಡೆದಾಗ ನಿಮಗೆ ಆರ್ಥಿಕವಾಗಿ ಹಣದ ಅವಶ್ಯಕತೆ ಸಾಕಷ್ಟು ಬೇಕಾಗಿರುತ್ತೆ. ಆಗ ನೀವು ಈ ಒಂದು PA ಕವರ್ನ ನೀವೇನಾದರೂ ಆ್ಯಡ್ ಮಾಡಿಸ್ಕೊಂಡಿದ್ರೆ ನಿಮಗೆ 15 ಲಕ್ಷದವರೆಗೆ ಇದು ಕವರ್ ಮಾಡುತ್ತೆ. ನಿಮಗೆ ಅದು ಸಹಾಯ ಮಾಡುತ್ತೆ. ಮಸ್ಟ್ ಆ್ಯಂಡ್ ಶುಡ್ ಆಗಿ ಯಾರೇ ಒಂದು ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ನ ನೀವು ತೊಗೊಂಡ್ರೆ ಈ ಒಂದು PA ಕವರ್ ಮತ್ತು ಅನ್ನೋನ್ ಪ್ಯಾಸೆಂಜರ್ ಕವರ್ ಅಂತ ಈ ಥರ ವ್ಯಕ್ತಿಯ ಕವರ್ ಅಂದರೆ ನಾವು ಏನಾದರೂ ಟೂ ವೀಲರ್ ವೆಹಿಕಲ್ಸ್ನ ತೊಗೊಂಡ್ರೆ PA ಕವರ್ ಮುಂದುಗಡೆ ಡ್ರೈವರಿಗೆ, ಓನರಿಗೆ, ಆ ವಾಹನದ ಓನರಿಗೆ ಅಥವಾ ಡ್ರೈವರ್ಗೆ ಏನಾದರೂ ಅವಘಡಗಳು ಸಂಭವಿಸಿದಾಗ ಅದು ಕವರ್ ಮಾಡುವಂಥ ಒಂದು ಕವರೇಜ್ ಆಗಿರುತ್ತೆ. ಅದೇ ಒಂದು ಅನ್ನೋನ್ ಪರ್ಸನ್ ಕವರ್ ಅಂದರೆ ಆ 2 ವೀಲರ್ನ ಹಿಂದೆಗಡೆ ಯಾವಾದರೂ ವ್ಯಕ್ತಿ ಕೂತ್ಕೊಂಡಾಗ ಅವರಿಗೆ ಕವರ್ ಮಾಡಲೇಬೇಕು. ಅವ್ರಿಗೂ ಕೂಡ ಏನಾದರೂ ಆಗಿದ್ದಾಗ ದುರ್ಬಲತೆಗಳು, ಮರಣಗಳು, ಈ ಥರ ಸಂದರ್ಭಗಳನ್ನು ಮಾಡಿದಾಗ, ಹಿಟ್ ಆ್ಯಂಡ್ ರನ್ ಕೇಸ್ಗಳ ಆಗಿದ್ದಾಗ ಆವಾಗ ನೀವು ಎಷ್ಟು ಲಕ್ಷಕ್ಕೆ ಆ ಒಂದು ಅನ್ನೋನ್ ಪರ್ಸನ್ಗೆ ನೀವು ಕವರ್ ಮಾಡಲಿಕ್ಕೆ ಅಲ್ಲಿ ಆಪ್ಷನನ್ನು ಕೊಟ್ಟಿರ್ತೀರೋ, 1 ಲಕ್ಷ, 2 ಲಕ್ಷ, 3 ಲಕ್ಷ ಏನು ಕವರೇಜ್ಗಳನ್ನು ಹಾಕಿರ್ತಾರೋ ಅದ್ರ ಮೇಲೆ ಆ ಒಂದು ಅನ್ನೋನ್ ಪರ್ಸನ್ ಹಿಂದ್ಗಡೆ ಕೂತಿರುವಂಥ ವ್ಯಕ್ತಿಗೂ ಕೂಡ ಅದು ಕವರೇಜನ್ನು ಮಾಡುತ್ತೆ. ಪ್ರತಿಯೊಬ್ಬರಿಗೂ ನಾನು ಹೇಳೋದೇನೆಂದರೆ, ಥರ್ಡ್ ಪಾರ್ಟಿ ಇನ್ಸೂರೆನ್ಸನ್ನು ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಮತ್ತು ನಿಮ್ಮ ವೆಹಿಕಲ್ಸ್ ಏನು ನಿಮ್ಮ ಹತ್ರ ಇರೋಂಥ ವೆಹಿಕಲ್ಸಿನ ಸ್ಥಿತಿಗತಿ, ಅದು ಹಳೆಯದೋ ಹೊಸದೋ, ಎಷ್ಟು ವರ್ಷ ಹಳೆಯದು, ನಿಮ್ಮ ವೆಹಿಕಲ್ಸ್ ಎಷ್ಟು ವ್ಯಾಲ್ಯೂ ಇರುತ್ತೆ, ಅದ್ರ ಮೇಲೆ ನೀವು ನಿಮ್ಮ ವೆಹಿಕಲ್ಸಿನ ಅನುಗುಣವಾಗಿ ನೀವು ಎಷ್ಟು ಯೂಸ್ ಮಾಡ್ತೀರಾ, ನಿಮ್ಮ ಅವಶ್ಯಕತೆ ಏನಿದೆ ಆ ವೆಹಿಕಲ್ಸ್ದು ಮತ್ತು ಅನುಗುಣಕ್ಕೆ ಸಂದರ್ಭ ತಕ್ಕಂತೆ ನೀವು ಫಸ್ಟ್ ಪಾರ್ಟಿ ಮತ್ತು ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ನ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನೀವು ನಿಮ್ಮ ವೆಹಿಕಲ್ಸಿಗೆ ಅನುಗುಣವಾಗಿ ನೀವೇನಾದರೂ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ನ ನೀವು ಆಯ್ಕೆ ಮಾಡಿದರೆ ಈ 2 ಕವರೇಜ್ಗಳನ್ನು ನೀವು ಕಂಪಲ್ಸರಿ ಆಯ್ಕೆ ಮಾಡ್ಕೊಳ್ಳೋದು ಅತ್ಯಂತ ಮುಖ್ಯವಾಗಿರುತ್ತೆ. ನೀವು ಆಯ್ಕೆ ಮಾಡೋದನ್ನ ಬಿಡಬೇಡಿ. ನೀವು ಕೇಳಿ, ಆ ಒಂದು ಏಜೆಂಟ್ ಅಥವಾ ಯಾವುದಾದ್ರೂ ಆನ್ಲೈನ್ ಸೆಂಟ್ರಲ್ಲಿ ನೀವು ವೆಹಿಕಲ್ಸ್ ಇನ್ಸೂರೆನ್ಸ್ನ ಮಾಡಿಸ್ಲಿಕ್ಕೆ ಹೋದಾಗ ಈ 2 ಕವರೇಜ್ಗಳನ್ನು ನಮಗೆ ಆ್ಯಡ್ ಮಾಡಿ ಕೊಡ್ರಿ ಅಂತ ನೀವು ಕಂಪಲ್ಸರಿ ಕೇಳೋದು ಅತ್ಯಂತ ಮುಖ್ಯವಾಗಿರುತ್ತೆ. ಈ 2 ಕವರೇಜ್ಗಳನ್ನು ಬಿಟ್ಟರೆ ನಿಮಗೆ ಯಾವುದೇ ಸುರಕ್ಷತೆ ಕೂಡ ಈ ಒಂದು ಥರ್ಡ್ ಪಾರ್ಟಿ ಇನ್ಸೂರೆನ್ಸಲ್ಲಿ ಇರಲ್ಲ. PA ಕವರ್ ಮತ್ತು ಅನ್ನೋನ್ ಪರ್ಸನ್ ಈ ಥರ ವ್ಯಕ್ತಿ, ಹಿಂಭಾಗದ ವ್ಯಕ್ತಿ 2 ಕವರೇಜ್ಗಳನ್ನು ನೀವು ಕಡ್ಡಾಯವಾಗಿ ಆ್ಯಡ್ ಮಾಡಿಸ್ಕೊಳ್ಳಿ. ಈಗ ನಾವು ಇಷ್ಟು ಥರ್ಡ್ ಪಾರ್ಟಿ ಇನ್ಸೂರೆನ್ಸಲ್ಲಿ ನೀವು ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಜೊತೆ ಆ 2 ಕವರ್ನ ಆ್ಯಡ್ ಮಾಡಿಸ್ಕೊಂಡ್ರೆ ಅತ್ಯಂತ ಸುರಕ್ಷಿತವಾಗಿರುತ್ತೆ.
ನಿಮ್ಮ ವೆಹಿಕಲ್ಸಿನ ಸ್ಥಿತಿಗತಿ, ನಿಮ್ಮ ವೆಹಿಕಲ್ಸ್ ಎಷ್ಟು ವರ್ಷ ಹಳೆಯದು ಅಥವಾ ಹೊಸದಾದರೆ ನೀವು ಕಂಪಲ್ಸರಿ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ನ ಯೂಸ್ ಮಾಡೋದು ಅತ್ಯಂತ ಮುಖ್ಯವಾಗಿರುತ್ತೆ. ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್, ಕಾನ್ಫರೆನ್ಸಿವ್ ಇನ್ಸೂರೆನ್ಸ್ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಈಗ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಬಗ್ಗೆ ತಿಳ್ಕೊಂಡ್ವಿ. ಈ ಒಂದು ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಇಲ್ಲಿ 10 ಕವರೇಜ್ಗಳನ್ನು ಅದು ನಮಗೆ ಮಾಡುತ್ತೆ. 10 ಕವರೇಜ್ಗಳ ಬಗ್ಗೆ ಒಂದೊಂದಾಗಿ ನಾವು ತಿಳ್ಕೊಳ್ಳೋಣ. ಇಲ್ಲಿ 10 ಕವರೇಜ್ಗಳನ್ನು ನಾನು ನಿಮಗೆ ತೋರಿಸಿದ್ದೀನಿ. ಯಾವ ರೀತಿ 10 ಕವರೇಜ್ಗಳು ನಮಗೆ ಕೆಲಸ ಮಾಡ್ತವೆ. ಈಗ ನಾನಿಲ್ಲಿ ಒಂದು ಹೊಸ ಕಾರನ್ನು ನಾವು ಆಯ್ಕೆ ಮಾಡಿದರೆ, ನಾವು ಇಲ್ಲಿ ಕಾರು ಅಂತಲೇ ಅಲ್ಲ, 2 ವೀಲರ್ಗೆ ಇದು 10 ಕವರೇಜ್ಗಳನ್ನು ಆಡ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು 3-4 ಕವರೇಜ್ಗಳನ್ನು ಆಡ್ ಮಾಡಿಸ್ಕೊಂಡ್ರೆ ಅತ್ಯಂತ ಅವಶ್ಯಕವಾಗಿರುತ್ತೆ ಅಷ್ಟೇ. ಉಳಿದ ಒಂದು 4 ವೀಲರ್ಗೆ 10 ಕವರೇಜ್ಗಳನ್ನು ಹೊಸ ಕಾರು, ನಿಮ್ಮ ಕಾರು ಒಂದು 8 ವರ್ಷದಿಂದ ಒಳಗಡೆ ಇರುವಂಥ ಕಾರಾದರೆ ಈ 10 ಕವರೇಜ್ಗಳನ್ನು ನೀವು ತಗೊಳ್ಳೋದು ತುಂಬಾ ಅನುಕೂಲ ಆಗಿರುತ್ತೆ. ಯಾಕೆಂದರೆ 8 ವರ್ಷದ ಮೇಲ್ಪಟ್ಟ ಮೇಲೆ ನಿಮ್ಮ ವೆಹಿಕಲ್ಸಿನ ವ್ಯಾಲ್ಯೂ ಕಡಿಮೆ ಇರೋದ್ರಿಂದ ನೀವು ಕವರೇಜ್ಗಳನ್ನು ನಿಮ್ಮ ಡಿಪೆಂಡ್ ಮೇಲೆ, ನೀವು ಯಾವ ರೀತಿ ವೆಹಿಕಲ್ಸ್ನ ಯೂಸ್ ಮಾಡ್ತಿರೋ, ವೆಹಿಕಲ್ಸ್ನ ಎಷ್ಟು ವರ್ಷ ಹಳೆಯದು, ನೀವು ಅತ್ಯಂತ ವೆಹಿಕಲ್ಸ್ ನಿಮಗೆ ಎಷ್ಟು ಯೂಸ್ ಆಗುತ್ತೆ, ನೀವು 4 ವೀಲರ್ 2 ವೀಲರ್ ಹೆಚ್ಚು ಯೂಸ್ ಮಾಡ್ತೀರೋ ಅದ್ರ ಮೇಲೆ ನೀವು ಇನ್ಸೂರೆನ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಈಗ ನಾವು ಒಂದು 10 ಕವರೇಜ್ಗಳಲ್ಲಿ ನಾನು ನಿಮಗೆ ತೀವ್ರ ಅಪಘಾತ ರಕ್ಷಣೆ, ಒಂದು ಆಕ್ಸಿಡೆಂಟ್ ಕವರ್, ನಿಮ್ಗೇನಾದರೂ ಆಕ್ಸಿಡೆಂಟ್ ಕವರ್ನ ನೀವು ಆಯ್ಕೆ ಮಾಡಿಕೊಂಡ್ರೆ ನಿಮ್ಮ 2 ವೆಹಿಕಲ್ಸ್ಗೂ ಕೂಡ ಅದು ಫುಲ್ ಕವರೇಜನ್ನು ಮಾಡಿಕೊಡುತ್ತೆ. ಈ ಒಂದು ಬೆನಿಫಿಟನ್ನು ನೀವು ಕವರೇಜನ್ನ ಆಡ್ ಮಾಡಿಸಿದ್ರೆ ನಿಮ್ಮ ಹೊಸ ವೆಹಿಕಲ್ಸಿಗೀಗ ಕಂಪಲ್ಸರಿ ಎಲ್ಲ ಕವರೇಜ್ಗಳನ್ನು ಮಾಡಿರ್ತಾರೆ. ಕಾರಿಗೆ B2B ಅಂತ ಪ್ರತಿ ಇನ್ಸೂರೆನ್ಸ್ ನೀವು ಹೇಳುವ ಡಿಪೆಂಡ್ ಮೇಲೆ ನೀವು ಕೇಳಬೇಕು, ನಮಗೆ ಪ್ರತಿ ಕವರೇಜ್ಗಳು ಬೇಕು, ನಮಗೆ B2B ಬಂಪರ್ ಟು ಬಂಪರ್ ಇರುವಂಥ ಒಂದು ಇನ್ಸೂರೆನ್ಸ್ನ ನೀವು ಕವರೇಜ್ ಮಾಡಿಕೊಡ್ಬೇಕು ಅಂತ ಕೇಳಿದರೆ ಅವರು ಇಷ್ಟೆಲ್ಲ ಕವರೇಜ್ಗಳನ್ನು 10 ಕವರೇಜ್ಗಳನ್ನು ಅವರು ಆಡ್ ಮಾಡಿ, 2 ವೀಲರ್ಗೆ ಒಂದು 3-4 ಕವರೇಜ್ಗಳಿರುತ್ತೆ, ಅದನ್ನು ಆಡ್ ಮಾಡಿಸ್ಕೊಳ್ಳಿ. ಅದೇ ರೀತಿ ಒಂದು ಎರಡನೆಯ ಒಂದು ವೆಹಿಕಲ್ಸ್ ಅಕಸ್ಮಾತಾಗಿ ಕಳ್ಳತನ ಆದಾಗ ನೀವು ಈ ಒಂದು ಕವರೇಜನ್ನು ನೀವು ಆ್ಯಡ್ ಮಾಡಿಸ್ಕೊಂಡ್ರೆ ಅವರು ಇನ್ಸೂರೆನ್ಸ್ ಕಂಪ್ನಿಯವರು ನೀವು ಎಷ್ಟು IDV ವ್ಯಾಲ್ಯೂ, ಆ ಒಂದು ವೆಹಿಕಲ್ಸಿನ ವ್ಯಾಲ್ಯೂ ಎಷ್ಟಿರುತ್ತೋ ಆ ವ್ಯಾಲ್ಯೂನ ನೀವು ಎಷ್ಟು ಇನ್ಸೂರೆನ್ಸಲ್ಲಿ ಆ್ಯಡ್ ಮಾಡಿಸಿರ್ತೀರೋ. ಈಗ ಕೆಲವು ಏಜೆಂಟ್ರು ಪ್ರೀಮಿಯಮ್ನ ಜಾಸ್ತಿ ಹೇಳಿರ್ತಾರೆ, ಕೆಲವರು ಏಜೆಂಟ್ರು ಪ್ರೀಮಿಯಮ್ನ ಅಥವಾ ಆನ್ಲೈನ್ ಸೆಂಟರ್ಗಳಲ್ಲಿ ಕಡಿಮೆ ಹೇಳಿರ್ತಾರೆ. ಅಂದರೆ ನೀವು ಕವರೇಜ್ಗಳು ಮತ್ತು ನಿಮ್ಮ ವೆಹಿಕಲ್ಸ್ಗೆ ಇಡುವಂಥ ವ್ಯಾಲ್ಯೂ, IDV ವ್ಯಾಲ್ಯೂ ಅಂದರೆ ನಿಮ್ಮ ವೆಹಿಕಲ್ಸ್ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದನ್ನ ನಾವು ಇಲ್ಲಿ ಅಲ್ಲಿ ಆ್ಯಡ್ ಮಾಡಿರ್ತೀವಿ. ಆ ವೆಹಿಕಲ್ಸ್ ವ್ಯಾಲ್ಯೂ, ಈಗ ನಿಮ್ಮ ವೆಹಿಕಲ್ಸ್ ಏನಾದರೂ ಒಂದು 5 ವರ್ಷದ ವೆಹಿಕಲ್ಸು ನೀವು 15 ಲಕ್ಷ ಕೊಟ್ಟು ತೊಗೊಂಡಿರ್ತೀರ ಅಂತ ಒಂದು ಉದಾಹರಣೆ ತೊಗೊಂಡ್ರೆ, 15 ಲಕ್ಷ ಕೊಟ್ಟು ಹೊಸದಾಗಿ ತೊಗೊಂಡಾಗ 15 ಲಕ್ಷ ಕೊಟ್ಟಿರ್ತೀರ. ಆ ವೆಹಿಕಲ್ಸ್ಗೆ 5 ವರ್ಷ ಆಗಿರುತ್ತೆ. ಆ ಒಂದು ವೆಹಿಕಲ್ಸ್ನೇ ಇವತ್ತು 5 ವರ್ಷ ಆದ ನಂತರ ಒಂದು 10 ಲಕ್ಷ ವ್ಯಾಲ್ಯೂ ಇರ್ಬೋದು ಅಂತ ತಿಳ್ಕೊಳ್ಳೋಣ. 10 ಲಕ್ಷ ವ್ಯಾಲ್ಯೂನ ನಾವು ಅಲ್ಲಿ IDV ವ್ಯಾಲ್ಯೂನ ನಾವು ಇನ್ಸೂರೆನ್ಸ್ ಕವರೇಜ್ ಮಾಡಬೇಕಾದ್ರೆ 10 ಲಕ್ಷ ಆ ವೆಹಿಕಲ್ಸಿನ ವ್ಯಾಲ್ಯೂ ಅಂತ ನಾವು ಆ್ಯಡ್ ಮಾಡಿದಾಗ ನಿಮ್ಮ ಪ್ರೀಮಿಯಮ್ ಜಾಸ್ತಿ ಇರ್ಬೋದು. ಅದೇ ಇನ್ನೊಬ್ಬ ಏಜೆಂಟರ್ ಆ ಒಂದು ವೆಹಿಕಲ್ಸಿನ ವ್ಯಾಲ್ಯೂನ 8 ಲಕ್ಷ ಇಟ್ಟರು ಅಂದರೆ ಆಗ ಪ್ರೀಮಿಯಮ್ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಡೌನ್ ಆಗುತ್ತೆ, ಕಡಿಮೆ ಆಗುತ್ತೆ. ಈ ಒಂದು ಎಲ್ಲ ಒಂದು ಸೂಕ್ಷ್ಮತೆಗಳನ್ನು ನೀವು ತಿಳ್ಕೊಂಡು ಇನ್ಸೂರೆನ್ಸ್ ಕವರೇಜ್ಗಳನ್ನು ನೀವು ಮಾಡಿಸ್ಕೋಬೇಕಾಗುತ್ತೆ. ನೀವು ಕೇಳಬೇಕು, ನನ್ನ ವೆಹಿಕಲ್ಸ್ ವ್ಯಾಲ್ಯೂನ ಎಷ್ಟು ಆ್ಯಡ್ ಮಾಡಿದ್ದೀಯಪ್ಪ ನೀನು, IDV ವ್ಯಾಲ್ಯೂನ ಎಷ್ಟು ಇಟ್ಟಿದೆಯಾ, ಕಳ್ಳತನ ಆಗೋವಂಥ ಕವರೇಜ್ ಮಾಡಿದ್ದೀಯಾ. ಇದು 4 ವೀಲರ್ಗೆ ಬರುವಂಥ ಒಂದು ಕವರೇಜ್ಗಳಾಗಿರುತ್ತೆ ಜಾಸ್ತಿ. 2 ವೀಲರ್ಗೆ ಒಂದು 3-4 ಕವರೇಜ್ಗಳಿರುತ್ತೆ, ಅದನ್ನು ನೀವು ಆಡ್ ಮಾಡಿಸ್ಕೋಬೇಕಾಗುತ್ತೆ. ಈ ಎಲ್ಲ ಕವರೇಜ್ಗಳನ್ನು ಮಾಡಿ ನೀನು ಹೇಳಪ್ಪ ಅಂದರೆ ಅದು ಮತ್ತೆ ಅಲ್ಲಿಗೆ ಪ್ರೀಮಿಯಮ್ ಹೈ ಆಗಿ ಹೋಗುತ್ತೆ. ಹಾಗಾಗಿ ನೀವು ಪ್ರತಿಯೊಂದನ್ನು ಕೂಡ ತಿಳ್ಕೊಂಡು ಮಾಡಿ. ಈಗ ಈ ಒಂದು ಫೈರ್ ಡ್ಯಾಮೇಜ್ ಕವರ್ ಇದನ್ನು ಕೂಡ ನಾವು ಆ್ಯಡ್ ಮಾಡಿಸಿದ್ರೆ ನಿಮ್ಮ ವೆಹಿಕಲ್ಸ್ ಏನಾದರೂ ಅಕಸ್ಮಾತ್ ಬೆಂಕಿಗೆ ಆಹುತಿ ಆದಾಗ, ಈಗ ಏನಾದರೂ ಸಂಭವಗಳು ಬಂದಾಗ ಅಥವಾ ಶಾರ್ಟ್ ಸರ್ಕ್ಯೂಟ್ ಆಗಿ ಅಥವಾ ಆಕ್ಸಿಡೆಂಟ್ ಆದಾಗ ಬೆಂಕಿ ಹತ್ಕೊಂಡು ಏನಾದರೂ ಅನಾಹುತ ಆದಾಗ ಅವರ ನಾಮಿನಿ ಇವರು ಏನಿರ್ತಾರೋ ಅವರೆಲ್ಲ ಯಾರು ಬೇಕಾದರೂ ಒಂದು ಇನ್ಸೂರೆನ್ಸ್ ಕವರ್ನ ಮಾಡಿಕೊಡುತ್ತೆ. IDV ವ್ಯಾಲ್ಯೂನ ಅವರು ಕೊಡ್ತಾರೆ. IDV ವ್ಯಾಲ್ಯೂ ಅಂದರೆ ನಿಮ್ಮ ವೆಹಿಕಲ್ಸಿನ ಅವತ್ತಿನ ವ್ಯಾಲ್ಯೂ
ಏನು ಇನ್ಸೂರೆನ್ಸ್ ಮಾಡ್ತೀರಾ ಆ ವೆಹಿಕಲ್ಸಿಗೆ ಇಡುವಂಥ ವ್ಯಾಲ್ಯೂ ಆಗಿರುತ್ತೆ ಅದು. ಪ್ರಕೃತಿ ವಿಕೋಪ ಏನಾದರೂ ನ್ಯಾಚುರಲ್ ಡಿಸಾಸ್ಟರ್ಸ್ ಆದರೆ, ಅಂದರೆ ಪ್ರಳಯ ಬಂದಾಗ, ಸುನಾಮಿಗಳಾದಾಗ, ಈ ಒಂದು ಸಂದರ್ಭಗಳಲ್ಲಿ ವೆಹಿಕಲ್ಸ್ನ ಹೊರಗಿಟ್ಟಾಗ ನೀರಲ್ಲಿ ಕೊಚ್ಚಿ ಹೋದಾಗ, ಮುಳುಗಿದಾಗ, ಹಲವಾರು ದಿನಗಳು ನೀರಲ್ಲಿ ನಿಂತಾಗ ಅದು ಫುಲ್ ಡ್ಯಾಮೇಜ್ ಆಗುತ್ತೆ. ಅಂಥ ಸಂದರ್ಭಗಳಲ್ಲಿ ಕೂಡ ನಿಮ್ಮ ಇನ್ಸೂರೆನ್ಸ್, ಈ ಒಂದು ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದನ್ನು ನೀವು ನ್ಯಾಚುರಲ್ ಡಿಸಾಸ್ಟರ್ನ ಕವರ್ನ ಆ್ಯಡ್ ಮಾಡಿಸ್ಕೊಂಡ್ರೆ ನೀವು ಇನ್ಸೂರೆನ್ಸ್ ಫುಲ್ ಅಮೌಂಟ್ ನಿಮಗೆ ಕವರ್ ಆಗುತ್ತೆ. ಈಗ ರಿಟರ್ನ್ಸ್ ಟು ಇನ್ವಾಯ್ಸ್, ಇದು ರಿಟರ್ನ್ಸ್ ಟು ಇನ್ವಾಯ್ಸ್ ಅಂದರೆ ಹೊಸ ಒಂದು ಕಾರುಗಳಿಗೆ, ಸುಮಾರು ಒಂದು 8 ವರ್ಷದ ಒಳಗಿನ ಕಾರುಗಳಿಗೆ ನಾವು ಇದನ್ನು ಕಂಪಲ್ಸರಿ ಮಸ್ಟ್ ಆ್ಯಂಡ್ ಶುಡ್ಡಾಗಿ ನಾವು ತಗೊಳ್ಳೋದು ಅತ್ಯಂತ ಮುಖ್ಯವಾಗಿರುತ್ತೆ. ಯಾಕೆಂದರೆ ಬೇಡ 8 ವರ್ಷ ಬೇಡ, ನೀವು 5 ವರ್ಷದ ಕಾರ್ವರೆಗೂ ನೀವು ಇದನ್ನು ಕವರೇಜನ್ನು ನೀವು ಆ್ಯಡ್ ಮಾಡಿಸ್ಕೊಂಡ್ರೆ, ರಿಟರ್ನ್ಸ್ ಟು ಇನ್ವಾಯ್ಸ್ ಅಂದರೆ ನೀವು ಮೊದಲನೇದಾಗಿ ನಿಮ್ಮ ವೆಹಿಕಲ್ಸನ್ನು ಎಷ್ಟು ವ್ಯಾಲ್ಯೂಗೆ ಒಂದು ಇನ್ವಾಯ್ಸನ್ನು ಕೊಟ್ಟಿರ್ತಾರೆ, ನೀವು 15 ಲಕ್ಷದ ವೆಹಿಕಲ್ಸನ್ನು ತಗೊಂಡಿದ್ರೆ ಈ ರಿಟರ್ನ್ಸ್ ಟು ಇನ್ವಾಯ್ಸನ್ನು ನೀವೇನಾದರೂ ಕವರೇಜನ್ನು ಆ್ಯಡ್ ಮಾಡಿಸ್ಕೊಂಡಿದ್ರೆ ನಿಮಗೆ ನಿಮ್ಮ ವೆಹಿಕಲ್ಸ್ ಕಳ್ಳತನ ಆದರೆ ಅಥವಾ ಬೆಂಕಿಗೆ ಆಗುತ್ತೆ ಆದರೆ, ಈ ಥರ ಏನಾದರೂ ಪ್ರಕೃತಿ ವಿಕೋಪದಲ್ಲಿ ಏನಾದರೂ ಹಾಳಾದರೆ, ಅದು ಫುಲ್ ಡ್ಯಾಮೇಜ್ ಆದರೆ ನೀವು ರಿಟರ್ನ್ಸ್ ಟು ಇನ್ವಾಯ್ಸ್, ನಿಮ್ಮ ಇನ್ವಾಯ್ಸಲ್ಲಿ ಎಷ್ಟು ಕವರೇಜ್ ಇರುತ್ತೋ ಅಷ್ಟು ಕವರೇಜನ್ನು ನೀವು ವಾಪಸ್ ಪಡಿಬೋದು. ಇದು ವೆಹಿಕಲ್ಸ್ 4 ವೀಲರ್ಸಲ್ಲಿ ಸಾಮಾನ್ಯವಾಗಿ 5 ರಿಂದ 8 ವರ್ಷದ ಒಳಗಿನ ಪ್ರತಿ ವೆಹಿಕಲ್ಸ್ಗೂ ನೀವು ಕಡ್ಡಾಯವಾಗಿ ತಗೊಂಡ್ರೆ ತುಂಬ ಮುಖ್ಯವಾಗಿರುತ್ತೆ. ಯಾಕೆಂದರೆ ಆ ವೆಹಿಕಲ್ಸಿನ ವ್ಯಾಲ್ಯೂ ಅತ್ಯಂತ ಹೈ ಆಗಿರೋದ್ರಿಂದ ನಾವು ಕವರೇಜನ್ನು ಆ್ಯಡ್ ಮಾಡಿಸ್ಕೊಂಡ್ರೆ ನಮಗೆ ಇದು ಫುಲ್ ನಿಮಗೆ ಕವರೇಜ್ ಆಗಿ ಬರುತ್ತೆ. ಅದೇ ರೀತಿ ತೃತೀಯ ಥರ್ಡ್ ಪಾರ್ಟಿ ಲಯಬಿಲಿಟಿ, ಇದು ಸಾಮಾನ್ಯವಾಗಿ ನಾನು ಆವಾಗಲೇ ಹೇಳಿದ ಹಾಗೆ ಇದು ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ನಾವು ಫಸ್ಟ್ ಪಾರ್ಟಿಯಲ್ಲಿ ಅದನ್ನ ಫಸ್ಟ್ ಪಾರ್ಟಿ ಅಂತ ನಾವು ಒಂದು ಮೂವ್ ಮಾಡ್ತಿದ್ದಾಗ, ಅಪ್ಲಿಕೇಶನ್ ಪ್ರೋಸೆಸ್ ಮಾಡಿದಾಗ ಇದು ಅದರ ಜೊತೆಲೇ ಕವರ್ ಆಗಿ ಇದು ಆ್ಯಡ್ ಆಗಿ ಅಮೌಂಟ್ ಬಂದೇ ಬರುತ್ತೆ. ಇದು ಪ್ರತಿ ವೆಹಿಕಲ್ಸ್ಗೂ ಕೂಡ ಇದು ಆಡಿರುತ್ತೆ. ಇದು ಥರ್ಡ್ ಪಾರ್ಟಿ ನಿಮ್ಮ ಎದುರುಗಡೆಗೆ ಬರುವಂಥ ವೆಹಿಕಲ್ಸಿಗೆ ಕೊಡುವಂಥ ಒಂದು ಕವರೇಜ್ ಆಗಿರುತ್ತೆ. ಇನ್ನು ಎಂಜಿನ್ ರಕ್ಷಣೆ, ಎಂಜಿನ್ ಪ್ರೊಟೆಕ್ಷನ್ ಕವರೇಜ್ ಕೂಡ ನೀವು ಆ್ಯಡ್ ಮಾಡಿಸ್ಕೊಂಡ್ರೆ ನಿಮ್ಮ ಎಂಜಿನ್ ಏನಾದರೂ ಪ್ರಕೃತಿ ವಿಕೋಪದಲ್ಲಿ ಅಥವಾ ಆಕ್ಸಿಡೆಂಟಲ್ಲಿ ಅಥವಾ ಏನಾದರೂ ಸಂದರ್ಭದಲ್ಲಿ ನಿಮ್ಮ ಎಂಜಿನ್ ಡ್ಯಾಮೇಜ್ ಆದರೆ, ಎಂಜಿನ್ ಒಳಗಡೆ ನೀರು ಹೋದರೆ ನೀವು ಎಂಜಿನ್ ಪ್ರೊಟೆಕ್ಷನ್ನ ತಗೊಂಡ್ರೆ ನಿಮ್ಮ ಎಂಜಿನ್ಗೆ ಬರುವಂಥ ಫುಲ್ ಅಮೌಂಟನ್ನು ಆ ಒಂದು ಇನ್ಸೂರೆನ್ಸ್ ಕವರೇಜ್ ಮಾಡಿಕೊಡುತ್ತೆ. ಅದೇ ರೀತಿ ಕೀ ಪ್ರೊಟೆಕ್ಷನ್, ನಿಮ್ಮ ಒಂದು ಏನು ಕಾರ್ ಅಂತ ತಗೊಂಡ್ರೆ ಕೀ ಪ್ರೊಟೆಕ್ಷನ್ನ ನೀವು ಆಯ್ಕೆ ಮಾಡಿಕೊಂಡ್ರೆ ನೀವು ಈಗಿನ ಇತ್ತೀಚಿನ ಬರುವಂಥ ಕಾರ್ಗಳಲ್ಲಿ ಅಥವಾ ವೆಹಿಕಲ್ಸಲ್ಲಿ ಕೀಗಳೆಲ್ಲ ಸ್ಮಾರ್ಟ್ ಕೀ ಇರುತ್ತೆ. ಆ ಒಂದು ಕೀ ಏನಾದರೂ ಸಾಫ್ಟ್ವೇರ್ ಹಾಳಾದರೆ ಅಥವಾ ಕಳೆದು ಹೋದರೆ ಆ ಒಂದು ಕೀಗೆ ಎಲ್ಲ ಏನಾದರೂ ಡ್ಯಾಮೇಜ್ ಆದರೆ ಆ ಎಲ್ಲ ಬರುವಂಥ ಒಂದು ಪ್ರೊಟೆಕ್ಷನ್ನ ಈ ಒಂದು ಕೀ ಪ್ರೊಟೆಕ್ಷನ್ ಕವರ್ ಅನ್ನೋದು ನಿಮಗೆ ಸಂಪೂರ್ಣವಾಗಿ ಸುರಕ್ಷಿತವಾಗಿ ನಿಮಗೆ ರಿಟರ್ನ್ ಕೊಡುತ್ತೆ. ಅದೇ ರೀತಿ ಪರ್ಸನಲ್ ಆಕ್ಸಿಡೆಂಟ್ ಕವರ್, ವ್ಯಕ್ತಿಗತ ಅಪಘಾತ ರಕ್ಷಣೆ, ಥರ್ಡ್ ಪಾರ್ಟಿಯಲ್ಲಿ ಏನು ಹೇಳಿದ್ನ PA ಕವರ್ ಅಂತ, ಅದೇ ಕೂಡ ಇಲ್ಲೂ ಕೂಡ ನಾವು ಫಸ್ಟ್ ಪಾರ್ಟಿಯಲ್ಲಿ ಆ್ಯಡ್ ಮಾಡಿಸ್ಕೋಬೇಕಾಗುತ್ತೆ. ಇಲ್ಲಿ ಕೂಡ ಆ ಒಂದು ಏನು ಒಂದು ಕಾರನ್ನು ನಾವು ಎಕ್ಸಾಂಪಲ್ ತಗೊಂಡ್ರೆ ಆ ಡ್ರೈವರ್ ಇರುವಂಥ ವ್ಯಕ್ತಿ ಅವರಿಗೆ ಒಂದು ಕವರೇಜನ್ನು ಕೊಡುತ್ತೆ. ಮರಣ ಹೊಂದಿದರೆ, ಏನಾದರೂ ಅಪಘಾತಗಳು ಅಥವಾ ಡಿಸೆಬಿಲಿಟಿ ಆದರೆ ಅವರಿಗೆ ಫುಲ್ ಕವರೇಜನ್ನು ಪ್ರೊಟೆಕ್ಷನನ್ನು ಕೊಡುತ್ತೆ ಈ ಒಂದು ಕವರೇಜನ್ನು ಆ್ಯಡ್ ಮಾಡಿಸ್ಕೊಂಡ್ರೆ. ನೆಕ್ಸ್ಟು ಪ್ಯಾಸೆಂಜರ್ ರಕ್ಷಣೆ, ಒಂದು ಕಾರನ್ನು ನಾವು ಎಕ್ಸಾಂಪಲ್ ಆಗಿ ತಗೊಂಡ್ರೆ ಆವಾಗಲೇ ಅದು PA ಕವರು ಡ್ರೈವರ್ಗೆ ಕೊಡುವಂಥ ಪ್ರೊಟೆಕ್ಷನ್ ಆಗಿರುತ್ತೆ. ಈ ಒಂದು ಪ್ಯಾಸೆಂಜರ್ ಕವರು ಹಿಂದುಗಡೆಯ ಜೊತೆಯಲ್ಲಿ ನಿಮ್ಮ ಕುಟುಂಬದವರು ಹಿಂದುಗಡೆ ಕೂತಿರುವಂಥ ಕುಟುಂಬದವರಿಗೆ ಕೊಡುವಂಥ ಒಂದು ಪ್ರೊಟೆಕ್ಷನ್ ಆಗಿರುತ್ತೆ. ಇದು ಕವರೇಜನ್ನು ನಿಮಗೆ ಕ್ಲಿಯರ್ ಮಾಡಿಕೊಡುತ್ತೆ. ಅದೇ ಥರ್ಡ್ ಪಾರ್ಟಿ ಕವರೇಜ್ ಇನ್ಸೂರೆನ್ಸ್ ಬಗ್ಗೆ ನಾನು ಇನ್ನೊಂದು ಸತಿ ನಿಮ್ಗೆ ಹೇಳೋದಾದರೆ, ನೀವು ನಿಮ್ಮ ವೆಹಿಕಲ್ಸಿನ ಸ್ಥಿತಿಗತಿ ಅಥವಾ ನಿಮ್ಮ ಆರ್ಥಿಕತೆಯ ಸ್ಥಿತಿಗತಿಗೆ ಅನುಗುಣವಾಗಿ ನೀವು ಥರ್ಡ್ ಪಾರ್ಟಿ, ನೀವೇನಾದರೂ ಆ ಗಾಡಿನ ಹೆಚ್ಚು ಯೂಸ್ ಮಾಡಲ್ಲ, ನಮಗೇನಿದ್ರು ಹೆಚ್ಚು ಅವಶ್ಯಕತೆ ಇಲ್ಲ, ನಾವು ಇದನ್ನು ಒಂದು ಎಮರ್ಜೆನ್ಸಿ ವೆಹಿಕಲ್ಸ್ ಆಗಿ ಇಟ್ಕೊಂಡಿವಿ,
ಎಷ್ಟು ಯೂಸ್ ಮಾಡಲ್ಲ ಅಂದರೆ ನೀವು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ನ ತಗೊಳ್ಳಿ. ಮತ್ತು 2 ಕವರೇಜ್ಗಳನ್ನು ಏನು ಹೇಳಿದ್ದೀನಿ, ಈ ಒಂದು PA ಕವರ್ ಮತ್ತು ಅನ್ನೋನ್ ಪರ್ಸನಲ್ ಕವರ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ನೀವು ಪ್ರತಿ ಇನ್ಶೂರೆನ್ಸ್ನ ಮಾಡಬೇಕಾದ್ರೆ ನೀವು ಗಮನ ಇಟ್ಟು ಈ 2 ಕವರ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ನ ತಗೊಂಡ್ರೂ ಪರವಾಗಿಲ್ಲ, ನೀವು ಈ 2 ಕವರೇಜ್ಗಳನ್ನು ನೀವು ಆಯ್ಕೆ ಮಾಡಿ. ಅದೇ ರೀತಿ ಈ ಎಲ್ಲ ಇನ್ಶೂರೆನ್ಸ್ ಬಗ್ಗೆ ನೀವು ಅಂದ್ರೇನು, ಇನ್ಶೂರೆನ್ಸ್ ಅಂದ್ರೇನು, ಎಷ್ಟು ವಿಧಗಳಿದೆ, ಆ ಒಂದು ಎಷ್ಟು ವಿಧದಲ್ಲಿ ಯಾವ್ಯಾವ ರೀತಿ ನಾವು ಆ್ಯಡ್ ಮಾಡಿಸ್ಕೋಬೇಕು ಅಂತ ನೀವು ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಈಗ ನಾನು ಎಲ್ಲ ವಿವರವನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇನ್ಶೂರೆನ್ಸಲ್ಲಿ ಎಷ್ಟು ವಿಧ ಇದೆ, ಯಾವ ಕವರೇಜ್ಗಳನ್ನು ಯಾವ ರೀತಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ, ಯಾವ ರೀತಿ ಪ್ರೀಮಿಯಂ ನಮಗೆ ಹೈ ಮತ್ತು ಲೋ ಬರುತ್ತೆ ಅನ್ನೋದ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಗಮನಿಸಬೇಕಾದ ಕೆಲವೊಂದು ಕವರೇಜ್ಗಳನ್ನು ನೀವು ಥರ್ಡ್ ಪಾರ್ಟಿ ಮಾಡಿಸ್ಕೊಂಡ್ರೂ ಪರವಾಗಿಲ್ಲ, ಕವರೇಜ್ಗಳನ್ನು ಆ್ಯಡ್ ಮಾಡಿಸ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮ ಒಂದು ಸುರಕ್ಷತೆ ಮತ್ತು ನಿಮ್ಮ ವೆಹಿಕಲ್ಸಿಗೆ ಸುರಕ್ಷತೆ ಮತ್ತು ಎದುರುಗಡೆ ವೆಹಿಕಲ್ಸ್ಗೂ ಸುರಕ್ಷತೆಯನ್ನು ನೀವು ಗಮನದಲ್ಲಿಟ್ಟುಕೊಂಡು ನೀವು ಇನ್ಶೂರೆನ್ಸ್ ಕವರೇಜ್ಗಳನ್ನು ಆ್ಯಡ್ ಮಾಡಿಸ್ಕೋಬೇಕಾಗುತ್ತೆ. ನಿಮ್ಮ ವೆಹಿಕಲ್ಸ್ ಎಷ್ಟು ವರ್ಷದ್ದು, ನೀವು ಎಷ್ಟು ಯೂಸ್ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ಗಳನ್ನು ಯೂಸ್ ಮಾಡ್ಕೊಂಡು ನೀವು ಇನ್ಶೂರೆನ್ಸ್ನ ಆಯ್ಕೆ ಮಾಡಿ. ಯಾವುದೇ ಕಂಪನಿ ಆದರೂ ಪರವಾಗಿಲ್ಲ, ನೀವು ಕಂಪನಿ ಅಂದರೆ ICIC, HDFC ಈ ಥರದ ಯಾವುದೇ ಕಂಪನಿ ಆದರೂ ಪರವಾಗಿಲ್ಲ, ನೀವು ಆಯ್ಕೆ ಮಾಡುವಂಥ ಇನ್ಶೂರೆನ್ಸ್ ನೀವು ಸರಿಯಾದ ಇನ್ಶೂರೆನ್ಸ್ನ ಆಯ್ಕೆ ಮಾಡಿ. ಥರ್ಡ್ ಪಾರ್ಟಿ ಆಗಿರ್ಬೋದು, ಫಸ್ಟ್ ಪಾರ್ಟಿ ಆಗಿರ್ಬೋದು, ಆ ಕವರೇಜ್ಗಳನ್ನು ಅನುಗುಣವಾಗಿ ಆಯ್ಕೆ ಮಾಡಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ, ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳ ಬಗ್ಗೆ ಮತ್ತೆ ತಿಳಿದುಕೊಳ್ಳೋಣ, ಮತ್ತೆ ಭೇಟಿಯಾಗೋಣ. ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಮತ್ತು ನನ್ನ ಚಾನಲ್ ಕಡೆಯಿಂದ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.